ನಿಂತ್ಕೊಳ್ಳೆ. ಏಯ್ ಓಡ್ಬೇಡ, ನಿಲ್ಲು. ಏಯ್ ಎಲ್ಲಿ ಹೋಗ್ತೀಯ? ಏಯ್ ನೀನು ಈ ಕಡೆ ಹೋಗು. ಏಯ್ ನೀನು ಆ ಕಡೆ ಹೋಗು. ಅಣ್ಣ, ಅವಳು ಆ ಕಡೆ ಹೋಗಿದ್ದಾಳೆ ಅನ್ಸುತ್ತಣ್ಣ. ಸರಿ ನಡೀರಿ. ಅಮ್ಮ ಅಮ್ಮ ಕಾಲು ಅಮ್ಮ ನೋವು. ನೀವಿದ್ದಿದ್ರೆ ನಂಗೆ ಕಷ್ಟ ಬರ್ತಿರ್ಲಿಲ್ಲ ರಾಹುಲ್ ಅವರೇ. ಏನ್ ಇಲ್ಲಿ ನಿಂತ್ಕೊಂಡಿದ್ಯಾ? ಸುಮ್ನೆ ನಿಂತಿದ್ದೆ. ಏಯ್ ಸ್ಟೇಷನ್ಗೆ ನಡಿ. ನನ್ ಬಿಟ್ಬಿಡಿ ಪ್ಲೀಸ್. ಬಾಯಿ ಮುಚ್ಕೊಂಡು ಸ್ಟೇಷನ್ಗೆ ಬಾ. ಬಾ ಅಕ್ಕ, ಪಾಪು ಮಲಗ್ಬಿಡ್ತು ಅಕ್ಕ. ಏಯ್ ನೀನ್ ಯಾರು? ಇವಳು ತಂಗಿ ಅಣ್ಣ. ಪಾಪುಗ್ ಹಾಲ್ ಕೊಡ್ಲಿಲ್ಲ ಅಂತ ಅಮ್ಮ ಬೈದ್ರೆ ಹೀಗ್ ಬಂದ್ಬಿಡೋದಾ ಅಕ್ಕ? ಬಾ ಹೋಗೋಣ. ನಿಮ್ ಮನೆಯಲ್ಲಿ ಅಲ್ ನೋಡಿ, ಆ ಸಂದಿಲೆ ಅಣ್ಣ. ನನ್ ಭಾವನು ಪೊಲೀಸೇ ಅಣ್ಣ. ಚನ್ನಪಟ್ಟಣದಲ್ಲಿ ಕೆಲ್ಸ ಮಾಡ್ತಿದ್ದಾರೆ. ಭಾವನು ನಿಂಗ್ ಆಗಿಂದ ಫೋನ್ ಮಾಡ್ತಿದ್ದಾರೆ. ಎಲ್ ಹೋದ್ಯೋ ಅಂತ ಅಮ್ಮ ಅಳ್ತಿದ್ದಾಳೆ. ಬಾ ಅಕ್ಕ. ಇವ್ ನಿಮ್ಮ ಅಕ್ಕನೇನಾ? ಹೌದಣ್ಣ. ಸರಿ ಕರ್ಕೊಂಡೋಗು. ರೀ ಬನ್ರಿ. ನನ್ನನ್ನ ಪೊಲೀಸರು ಕರ್ಕೊಂಡು ಹೋಗ್ದಿರೋ ತರ ಮಾಡ್ದೆ. ತುಂಬಾ ಥ್ಯಾಂಕ್ಸ್. ಅದೆಲ್ಲ ಸರಿ ಬಿಡಿ. ನಾನೇನೋ ಅಡ್ರೆಸ್ ಗೊತ್ತಿಲ್ದೆ ಎಲ್ ಹೋಗ್ಬೇಕೋ ಗೊತ್ತಿಲ್ದೆ ಹೀಗ್ ರಸ್ತೆ ಮೇಲೆ ತಿರುಗ್ತಾ ಇದೀನಿ. ನಿಮ್ಗೆ ರಾತ್ರಿಲಿ ಹೊರಗಡೆ ಏನ್ ಕೆಲ್ಸ? ರಾತ್ರಿ ಕೆಲ್ಸ ಮಾಡ್ದೆ ಇದ್ರೆ ನಮ್ಮಂತವ್ರ ಬದುಕು ನಡೆಯಲ್ಲ. ನನ್ ಬಗ್ಗೆ ಯಾಕ್ ಬಿಡು, ಮೊದ್ಲು ನಿನ್ ವಿಷಯ ಹೇಳು. ನಿಂದ್ ಯಾವ ಊರು? ಈಗ ಯಾಕೆ ರೋಡಲ್ಲಿ ತಿರುಗ್ತಿದ್ಯಾ? ನಮ್ದು ಕಾವೇರಿ ತೀರದಲ್ಲಿರೋ ಮಹದೇವಪುರ ಅನ್ನೋ ಚಿಕ್ಕ ಊರು. ಒಂದ್ ಕೆಲ್ಸದ ಮೇಲೆ ಪಟ್ನಕ್ ಬಂದಿದೀನಿ. ನಾನು ಹೋಗ್ಬೇಕಾಗಿರೋ ಅಡ್ರೆಸ್ ಗೊತ್ತಿಲ್ದೆ ಹೀಗ್ ತಿರ್ಗೋ ಹಾಗಾಗಿದೆ. ಅಂದ್ರೆ ನಿನ್ಗಿಲ್ಲಿ ಯಾರು ಪರಿಚಯದವ್ರು ಇಲ್ವಾ? ನನ್ ಮನೆಗ್ ಕರ್ಕೊಂಡ್ ಹೋಗ್ತೀನಿ ಬಾ. ನಾನ್ ಬರಲ್ಲ ಅಕ್ಕ. ಈ ಅರ್ಧ ರಾತ್ರಿಲಿ ಎಲ್ಲ ಹೋಗ್ತೀಯಾ? ನಾಳೆ ಬೆಳಿಗ್ಗೆ ಕಳಿಸ್ತೀನಿ ಬಾ. ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀನಿ ಬಾ. ಲಾಸ್ ಆಗೋದು ಪ್ರಾಫಿಟ್ ಆಗೋದು ಎರಡು ಬಿಸ್ನೆಸ್ ಅಲ್ಲಿ ವೆರಿ ಕಾಮನ್. ಆದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋಕೆ ಕಾರಣ ಏನು? ಟೆಂಡರ್ ಸಿಗ್ಲಿ ಅಂತ ತುಂಬಾ ಕಡಿಮೆ ರೇಟ್ಗೆ ಕೋಟ್ ಮಾಡಿದ್ವಿ ಮೇಡಮ್. ಸೊ ಲಾಸ್ಗೆ ಕಾರಣ ಅದೇ ಅಂತೀರಾ?
ಎಸ್ ಮೇಡಮ್. ನೋ, ಐ ಡೋಂಟ್ ಅಗ್ರಿ ವಿತ್ ಯು. ಬಜೆಟ್ ಹಾಕಿ ಬಿಸ್ನೆಸ್ ಪ್ಲಾನ್ ಮಾಡ್ಬೇಕೆ ಹೊರತು ಕಡಿಮೆ ಪ್ರೈಸ್ಗೆ ಟೆಂಡರ್ ಕ್ಲೋಸ್ ಮಾಡಿದ್ದಕ್ಕೆ ಲಾಸ್ ಆಯ್ತು ಅನ್ನೋದು ಫೂಲಿಶ್ನೆಸ್. ಅಂದ್ರೆ ಮೇಡಮ್, ಐ ನೋ ವಾಟ್ ಯು ಟ್ರೈಂಗ್ ಟು ಎಕ್ಸ್ಪ್ಲೇನ್. ಲೀಸ್ಟ್ ಅಮೌಂಟ್ ಕೋಟ್ ಮಾಡಿದ್ರಿಂದ ಲಾಸ್ ಆಗುತ್ತೆ ಅಂತ ಮೊದ್ಲೇ ಯಾಕೆ ಗೆಸ್ ಮಾಡ್ಲಿಲ್ಲ ನೀವು? ಅಂದ್ರೆ ಯಾವ್ದೇ ರೀತಿ ಪ್ಲಾನ್ ಮಾಡದೆ ಒಂದ್ ಕ್ಯಾಲ್ಕುಲೇಷನ್ ಇಲ್ದೆ ಬ್ಲೈಂಡ್ ಆಗಿ ವರ್ಕ್ ಮಾಡ್ತಿದ್ದೀರಾ ನೀವೆಲ್ಲ. ಈಗ ನಮಗ್ ಬಂದಿರೋ ಹೊಸ ಪ್ರಾಜೆಕ್ಟ್ ನಿಂದ ಲಾಸ್ ಎಲ್ಲ ರಿಕವರ್ ಆಗುತ್ತೆ ಮೇಡಮ್. ನಾನ್ ಕೇಳ್ತಿರೋದು ನಡಿಬೇಕಾಗಿರೋದ್ರ ಬಗ್ಗೆ, ನಡೆದು ಹೋಗಿರೋದ್ರ ಬಗ್ಗೆ ಅಲ್ಲ. ಲೇ, ಅದೇ ಹುಡುಗಿನೇ ಹಿಡ್ಕೊಳ್ರು. ಹಿಡ್ಕೊಳ್ರೋ. ಬನ್ರೋ, ನಿಂತ್ಕೊ ಅಂತ ಹೇಳಿದ್ನಲ್ಲ. ಓಡ್ಬೇಡ, ನಿಂತ್ಕೋ. ಈಗ ಎಲ್ಲಿಗೆ ಹೋಗ್ತೀಯ? ಕೈಯಲ್ಲಿರೋ ಬ್ಯಾಗ್ ಕೊಟ್ಟು ಕಳ್ಸ್ಕೋ. ಇದು ಅಮ್ಮನವ್ರ ಮುಡ್ಪು, ನಾನ್ ಕೊಡಲ್ಲ. ಕೊಟ್ರೆ ಬಂದಿರೋ ದಾರಿಲಿ ಮೆಟ್ಲಿಳ್ದು ಕೆಳಗೆ ಹೋಗ್ತೀಯಾ? ಇಲ್ದೇ ಇದ್ರೆ ಇಲ್ಲಿಂದ ಜೀವಂತವಾಗಿ ಹೋಗೋದಿಲ್ಲ ನೀನು. ನೀವ್ ಹೀಗ್ ನನ್ ಹಿಂದೆ ಯಾಕೆ ಬಿದ್ದಿದ್ದೀರೋ ನನ್ಗೆ ಅರ್ಥನೇ ಆಗ್ತಿಲ್ಲ. ಯಾರ್ ನೀವೆಲ್ಲ? ಸರಸು, ನೀನ್ ಓಡ್ ಹೋಗೋ. ಬಿಡು ಕೈ. ಎಲ್ಲೋ ನಿಂತ್ಕೋ, ನಿಂತ್ಕೋ. ಏಯ್, ಅವಳು ನನ್ಗೆ ದೇವ್ರು ಕೊಟ್ಟಿರೋ ತಂಗಿ. ಇನ್ನೊಂದ್ಸಲ ಅವಳ ತಂಟೆಗೆ ಹೋದ್ರೆ ನಿನ್ ತಲೆನ ತುಂಡರ್ಸಿ ಇಲ್ಲಿಂದ ಕೆಳಗ್ ಬಿಸಾಕ್ಬಿಡ್ತೀನಿ. ಇವತ್ತಿನಿಂದ ಈ ಕಂಪನಿಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೋ, ಏನ್ ವರ್ಕ್ ಮಾಡ್ತಿದ್ದಾರೋ ಡೀಟೇಲ್ಸ್ ನನಗೆ ಬೇಕು. ಓಕೆ ಮೇಡಮ್. ವರ್ಕ್ ಕಡಿಮೆ, ಎಂಪ್ಲಾಯೀಸ್ ಜಾಸ್ತಿ ಅನ್ನೋ ಪ್ಲೇಸಸ್ ಅಲ್ಲಿ ಸ್ಟಾಫ್ ನ ಕಡಿಮೆ ಮಾಡಿ. ಓಕೆ ಮೇಡಮ್. ಅವಕಾಶ ಇರೋವರೆಗೂ ಸಬ್ ಕಾಂಟ್ರಾಕ್ಟರ್ಸ್ ನ ತಗೊಳ್ದೆ ಸ್ಕಿಲ್ಡ್ ವರ್ಕರ್ಸ್ ನ ಅಪಾಯಿಂಟ್ ಮಾಡಿ ಎಲ್ಲ ವರ್ಕ್ಸ್ ನು ಫಿನಿಶ್ ಮಾಡೋಕೆ ಪ್ಲಾನ್ ಮಾಡ್ಕೊಳ್ಳಿ. ಸರಿ ಮೇಡಮ್. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಯಾರ ಹುಡುಗಿ? ಗೆಟ್ ಹರ್.
ಯಾರು ನೀನು? ನಿನ್ನ ನಮ್ಮ ಮೇಡಮ್ ಕರೀತಿದ್ದಾರೆ, ನಡಿ ಬಾ. ಈ ಬೊಟ್ಟಿಟ್ಟಿದ್ ಯಾರು? ನಾನೇ ಇಟ್ಟಿದ್ದು. ಯಾರಿಡೋಕ್ ಹೇಳಿದ್ ನಿನಗೆ? ತಲೆ ಕಟ್ಟಿರೋದನ್ನ ನೋಡಿದ್ಯಾ? ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ಅದು ಅಮ್ಮನವ್ರ ಕುಂಕುಮ. ಯಾರ್ ಪರ್ಮಿಷನ್ ತಗೊಂಡ್ ಒಳಗ್ ಬಂದೆ ನೀನು? ಕೆಲವು ಜನರು ನನ್ನ ಹಿಂದೆ ಬಿದ್ದಿದ್ರು ಅಂತ ಭಯ ಪಟ್ಕೊಂಡು. ವೇಟ್, ನಿನ್ನೆಲ್ಲೋ ನೋಡಿದ್ದೀನಲ್ಲ. ಮಹದೇವ್ಪುರದ ಆಸ್ಪತ್ರೆಯಲ್ಲಿ ನೋಡಿದ್ರಿ ಅಮ್ಮ. ಸ್ಟಾಪ್ ಇಟ್. ಅಲ್ಲಿ ತೋಳು ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಂದ್ರೆ ಅದು ಸ್ಟೋರಿಗಳನ್ನ ಹೇಳ್ಬೇಡ. ಗೆಟ್ ಔಟ್. ಹೋಗು ಅಂದ್ರೆ ಅರ್ಥ ಆಗೋದಿಲ್ವಾ? ಹೊರಡು. ಹಲೋ. ಹಾರ್ಟ್ ಪೇಷಂಟ್ ಮೇಡಮ್, ಸ್ಟ್ರೋಕ್ ಆಗಿದೆ ಅನ್ಸುತ್ತೆ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಲಾ ಮೇಡಮ್? ಆಂಬ್ಯುಲೆನ್ಸ್ ಬರೋಕೆ ಲೇಟ್ ಆಗುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಕಾರ್ ಹತ್ಸಿ. ಡ್ರೈವರ್ ನಿಲ್ಲಿ. ಏಯ್, ದೊಡ್ಡ ಡಾಕ್ಟರ್ ಹಾಗೆ ಬಿಲ್ಡಪ್ ಕೊಡ್ತಿದ್ಯಲ್ಲ, ಮೊದ್ಲಿವ್ರನ್ನ ಕಾರ್ ಹತ್ಸಿ. ಇಲ್ಲಮ್ಮ, ಆಸ್ಪತ್ರೆಗೆ ಹೋಗೋ ಅಷ್ಟರಲ್ಲಿ ನೋವು ಹೆಚ್ಚಾದ್ರೆ ಅಪಾಯ. ದಯವಿಟ್ಟು ನನ್ನ ಮಾತು ಕೇಳಿ. ಯಾರ ಹತ್ರನಾದ್ರೂ ಮಾತ್ರೆ ಪೆಟ್ಟಿಗೆ ಇದ್ರೆ ತರಿಸಿ. ಈಗ ಸ್ವಲ್ಪ ಪರವಾಗಿಲ್ವಾ ಅಣ್ಣ? ಪರವಾಗಿಲ್ಲಮ್ಮ. ಎದೆ ನೋವು ಜಾಸ್ತಿ ಏನಿಲ್ಲ ತಾನೆ? ನೋವು ಕಡಿಮೆ ಆಗಿದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ನಂಗೆ ಗೊತ್ತಿರೋ ಕೆಲಸ ನಾನು ಮಾಡಿದೆ. ಏನ್ ಪರವಾಗಿಲ್ಲ ಅಣ್ಣ. ಅಮ್ಮ, ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿ. ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಹೋಗಿ ಬರ್ತೀನಿ ಅಮ್ಮ. ಏಯ್, ಈ ಟ್ರೀಟ್ಮೆಂಟ್ ನಿನಗೆ ಹೇಗೆ ಗೊತ್ತು? ನಮ್ಮೂರಲ್ಲಿ ಡಾಕ್ಟ್ರಪ್ಪ ಹೇಳ್ಕೊಟ್ಟಿದ್ದು. ಅಂದ್ರೆ ನೀನ್ ನರ್ಸಿಂಗ್ ಮಾಡಿದ್ಯಾ? ನರ್ಸಿಂಗ್ ಅಂದ್ರೆ ಏನೋ ಇದೇ ತರದ್ ಕೆಲಸ ಇರ್ಬೇಕು. ಹಾ ಹೌದು ಅಮ್ಮ, ಮಾಡಿದ್ದೀನಿ. ಈ ಪಟ್ಟಣದಲ್ಲಿ ಯಾವ್ದಾದ್ರೂ ಕೆಲಸ ಮಾಡ್ಬೇಕು ಅಂತ ಬಂದಿದ್ದೀನಿ. ನಮ್ಮನೇಲಿ ಕೆಲಸ ಮಾಡ್ತೀಯಾ? ನಿಮ್ ಮನೆಗ್ ಬರ್ಬೇಕು ಅಂತಾನೆ ಇಲ್ಲಿ ಬಂದಿದ್ದಮ್ಮ. ವಿಳಾಸ ಗೊತ್ತಿಲ್ಲದೆ ಹುಚ್ಚಿ ಹಾಕ್ತಿರ್ತಿದ್ದೆ. ಯಾಕೆ ಮಾತಾಡ್ತಿಲ್ಲ? ಕೆಲಸ ಮಾಡ್ತೀಯಾ? ನೀನ್ ಮಾಡೋಂಥ ಕೆಲ್ಸನೇ ಕೊಡ್ತೀನಿ. ಅದಕ್ಕಿಂತ ಇನ್ನೇನ್ ಬೇಕಮ್ಮ?
ನೀವೇನ್ ಕೆಲ್ಸ ಕೊಟ್ರು ಮಾಡ್ತೀನಿ. ಸರಿ ನಡಿ. ದೊಡ್ಡಮ್ಮ, ಬ್ರೇಕ್ಫಾಸ್ಟ್ ಏನು? ಚಿಕ್ಕ ಮೇಡಮು ಮೆನು ನೋಡ್ಕೊಂಡು ತಿನ್ನೋದು ಬೇಡವು ಅಂತ ಡಿಸೈಡ್ ಮಾಡ್ತಾರೆ ಅಂತ ಆಯ್ತು. ಟಿಫಿನು, ಲಂಚು, ಡಿನ್ನರು, 24 ಗಂಟೆನೂ ಕೈಲಿ ಸೆಲ್ ಫೋನ್. ಇದನ್ ಬಿಟ್ಟು ನಿನಗ್ ಬೇರೆ ಕೆಲಸ ಇಲ್ವಾ? ಇನ್ನೇನ್ ಮಾಡ್ಲಿ? ಹೆಣ್ಮಕ್ಳು ಎದ್ ಕೂಡ್ಲೆ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ದೇಹಕ್ಕೆ ಮನೆಗೆ ಎಲ್ಲ ಒಳ್ಳೇದು. ಅಂಥದ್ದೆಲ್ಲ ನನಗಾಗಲ್ಲ. ಮನೆಯಲ್ಲಿ ನಿನ್ ತಂದೆಗೆ ಹುಷಾರಿಲ್ಲ, ಅಪ್ಪ ಬೇಗ ಗುಣ ಆಗ್ಲಿ ಅಂತ ತುಳಸಿ ಕಟ್ಟೆಗೆ ಹಾರ ಹಾಕಿ ಪೂಜೆ ಮಾಡ್ಬೋದಲ್ವಾ? ಸರಿ ಬಿಡಿ. ಈ ಕಾಲದ ಹೆಣ್ಮಕ್ಳು ಹಣೆಗಿಡಲ್ಲ, ಬಳೆ ಹಾಕಲ್ಲ, ಇನ್ನು ಪೂಜೆ ಎಲ್ಲಿಂದ ಮಾಡ್ತಾರೆ? ಹೇಳಿ. ನಾನ್ ಬರೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ನೋನು, ಹಾಗೇನ್ ಮಾಡೋದ್ ಬೇಡ. ನಾನ್ ಬರೋವರೆಗೂ ಅವ್ರಿಗೆ ವೇಟ್ ಮಾಡೋಕ್ ಹೇಳಿ. ಓಕೆ. ಏನಮ್ಮ ವಾಗ್ದೇವಮ್ನವ್ರೆ, ಇವತ್ತು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಮನುಷ್ಯ ಜೊತೆ ಸಂಬಂಧ ಅಗತ್ಯ ಇಲ್ಲ ಅಂತಿದ್ದೀರಲ್ಲ. ಒಂದ್ ಕಾಲದಲ್ಲಿ ಓದಕ್ ಬರ್ದಿರೋ ಮನುಷ್ಯನ ಮದ್ವೆ ಆಗಿ ಆ ಹಳ್ಳಿಲಿ ಇದ್ದಿದ್ ನೀವು ಇಂಥ ಸ್ಥಾನಕ್ಕೆ ಬರ್ತೀರಾ ಅಂತ ಅನ್ಕೊಂಡಿದ್ರಾ? ವಿಧಿ ಅಂದ್ರೆ ಇದೆ, ನಾವ್ ಅಂದ್ಕೊಳ್ತಿರೋದೇ ಆಗೋದು. ನಿಮ್ಮನ್ನ ಇಷ್ಟು ದೂರ ತಂದಿರೋ ಆ ವಿಧಿನೇ ಮತ್ತೆ ನನ್ ಕೈಯಿಂದ ನಿಮ್ಮನ್ನ ದೊಡ್ಡಯ್ಯನ ಸೇರ್ಸುತ್ತೇನೋ ಯಾರಿಗ್ ಗೊತ್ತು. ನೀನು ನಿನ್ನ ಅಪ್ಪನ್ ಬಿಡಿಸ್ಬೇಕು ಅಂದ್ರೆ ಅಲ್ಲಿಗೆ ಹೋಗದೆ ಬೇರೆ ದಾರಿ ಇಲ್ಲಮ್ಮ. ಎದೆ ನೋವಿಂದ ಹಾಸಿಗೆ ಹಿಡ್ದಿದ್ ನನಗೆ ನಿನ್ನ ಸೇವೆಯಿಂದ ನಾನು ಗುಣ ಆಗ ಹೋಗ್ ಮಾಡಿದೆ. ನನ್ನ ಮಗ ಗುಣ ಆಗ್ಬೇಕು ಅಂದ್ರೆ ನಿನ್ನ ಸಹಾಯ ಬೇಕು ಸರಸು. ನಿನ್ನ ಅಪ್ಪನ ಬಿಡಿಸೋಕಾಗೋದು ನನ್ನ ಮಗನಿಗೆ ಮಾತ್ರ ಸಾಧ್ಯ. ಅವನು ಪೂರ್ತಿಯಾಗಿ ಗುಣ ಆಗೋವರೆಗೂ ನಿಮ್ಮ ಅಪ್ಪನ ಬಿಡಿಸೋಕಾಗಲ್ಲ ಸರಸು. ಅತ್ತೆ ಮನೆಯೊಳಗೆ ಮೊದಲನೇ ಸಲ ಕಾಲಿಡ್ತಿದ್ದೀನಿ.
ಇಬ್ರು ಬಲಗಾಲಿಟ್ಟು ಒಳಗ್ ಬನ್ನಿ. ಏ ಇರು ಇರು, ನಿಮ್ ಹೆಸರು ನಮ್ಗೆ ಹೇಳಿ ಆಮೇಲೆ ಒಳಗ್ ಬರ್ಬೇಕು. ನೋಡು ನನ್ನ ಹೆಸರು ರಾಹುಲ್. ನಿನ್ನ ಹೆಸರು ನೀನ್ ಹೇಳ್ಬಾರ್ದು ಬಾವಾ. ನಿನ್ ಹೆಂಡತಿ ಹೆಸರನ್ನ ನೀನ್ ಹೇಳ್ಬೇಕು. ನೀನು ನಿನ್ ಗಂಡನ ಹೆಸರನ್ನ ಹೇಳ್ಬೇಕು. ನನ್ನ ಹೆಂಡತಿ ಹೆಸರು ಸರಸ್ವತಿ. ಈಗ ನೀನ್ ಹೇಳಮ್ಮ. ನಮ್ಗೆ ಬೇಕಾಗಿರೋದು ನಿಮ್ ನಾಚಿಕೆ ಅಲ್ಲ, ನಿನ್ ಗಂಡನ ಹೆಸರು. ಅಯ್ಯೋ ಪರವಾಗಿಲ್ಲ, ಹೇಳಿ ಹೇಳು. ನನ್ನ ಗಂಡನ ಹೆಸರು ರಾಹುಲ್ ಅಂತ. ಇಬ್ರು ಬಲಗಾಲಿಟ್ಟು ಒಳಗ್ ಬನ್ನಿ. ಏಯ್, ಏನಲ್ಲ ನಿಂತ್ಬಿಟ್ಟೆ ಬಾ. Yeah, we will discuss it tomorrow. But what I am trying to say is, ಸರ್ಸು ಇಲ್ಲಿ ಯಾಕೆ ಬಂದ್ಲು? ಮಂಕಮ್ಮನ ಇವಳ ಶಾಂಭವಿ ಅತ್ತೆ ಯಾಕೆ ಕರ್ಕೊಂಡ್ ಬಂದ್ರು? ಸರ್ಸುನ ಚಿಕ್ಕಮ್ಮ ಯಾಕೆ ಕರ್ಕೊಂಡು ಬಂದ್ರು ಇಲ್ಲಿಗೆ? ಶಾಂಭವಿ ಚಿಕ್ಕಮ್ಮಂಗೆ ಇವಳು ಸರ್ಸು ಅಂತ ಗೊತ್ತಾಯ್ತಾ? ಛೇ, ಚಿಕ್ಕಮ್ಮಂಗೆ ಸರ್ಸು ಬಗ್ಗೆ ಗೊತ್ತಾಗಿದೆ ಅಂದ್ರೆ ನಾನು ರಾಹುಲ್ ಆ ಊರಿಗೆ ಹೋಗಿದ್ದು ಗೊತ್ತಾಗಿರುತ್ತೆ ಅವರಿಗೆ. ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಮೈ ಗಾಡ್. ತೇಜಣ್ಣ ಅಷ್ಟೊಂದು ಗಾಬರಿ ಆಗಿದಾರಲ್ಲ, ಗಾಬರಿಲಿ ನಾನೇ ಸರ್ಸು ಅಂತ ಹೇಳ್ಬಿಡ್ತಾರೋ ಏನೋ. ಏನಣ್ಣ, ನಿಮ್ ತಂದೆ ವಿಷಯಕ್ಕೆ ಗಾಬರಿ ಆಗಿದ್ದೀರಾ? ನನ್ನ ಹೆಸರು ಮಂಗಮ್ಮ, ನರ್ಸ್ ನಾನು. ಇವಳು ನರ್ಸಾ? ಅಂದ್ರೆ ಚಿಕ್ಕಮ್ಮಂಗೆ ಸರ್ಸು ಬಗ್ಗೆ ಗೊತ್ತಿಲ್ಲ ಅಂತಾಯ್ತು. ಏನು ಹೆದರ್ಕೋಬೇಡಿ ಅಣ್ಣ. ಮಂಗಮ್ಮ ಶಾಂಭವಿ ಅತ್ತೆ ಹತ್ರ ಯಾಕೆ ನರ್ಸ್ ಅಂತ ಸುಳ್ಳು ಹೇಳಿದ್ಲು? ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನೋಡಿ, ಇವತ್ತಿಂದ ಭಾವನ್ನ ಈ ಮಂಗಮ್ಮನೆ ಹತ್ರ ಇದ್ದು ನೋಡ್ಕೋತಾಳೆ. ಹಲೋ, ಯಾರಿವಳು? ಇವಳು ನರ್ಸ್ ಅಲ್ಲ ಮಮ್ಮಿ, ಆ ಊರಲ್ಲಿರೋ ಯಜಮಾನ್ರ ಮನೆ ಕೆಲಸದವಳು. ಹೌದಾ? ಹೌದು. ಏನಿತ್ತು ಸರ್ಸು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ ಚಿಕ್ಕಮ್ಮ ನೀನ್ ಕರ್ಕೊಂಡು ಬಂದ್ರಲ್ಲ. ಹೌದು, ನೀನ್ ಚಿಕ್ಕಮ್ಮಂಗೆ ಹೆಂಗ್ ಸಿಗ್ದೆ? ನಾನು ಸರ್ಸು, ನಿನ್ ಹತ್ರ ಮಾತಾಡ್ಬೇಕು, ಬಾ. ತೇಜ,
ಮಂಗಮ್ಮನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದು ಚಿಕ್ಕಮ್ಮ ಇಲ್ಲೇ ಇರ್ತಾಳೆ ಅಂದ್ರಲ್ಲ, ಮಂಗಮ್ಮಂಗೆ ಮನೆ ತೋರ್ಸೋಣ ಅಂತ. ಮನೆ ತೋರ್ಸೋದಕ್ಕೆ ಇವಳೇನಾದ್ರೂ ಈ ಮನೆ ಸೊಸೆನಾ? ನರ್ಸ್ ಕೆಲ್ಸ ಮಾಡೋಕ್ ಬಂದಿರೋ ಕೆಲ್ಸದವಳು. ಕೆಲ್ಸದವ್ರಿಗೆ ಮನೆ ತೋರ್ಸೋದಂದ್ರೆ ಏನು? ನಮ್ ಬಾವನ್ ರೂಮ್ ತೋರಿಸ್ತೀನಿ ನಡಿ. ಏನ್ ಮಾಡ್ತಿದ್ಯಾ? ಇದು ನಮ್ಮಕ್ಕ ವಾಗ್ದೇವಿ ಎಷ್ಟೋ ನಿಷ್ಠೆಯಿಂದ ಭಕ್ತಿಯಿಂದ ಆ ಸರಸ್ವತಿ ದೇವಿನ ಪೂಜಿಸಿ ಬೆಳಗಿಸೋ ಅಖಂಡ ದೀಪ. ಅದನ್ನ ನೀನ್ ಯಾಕೆ ಮುಟ್ಟಿದೆ? ದೀಪನ ಮುಟ್ಕೊಳ್ಳೋದಕ್ಕೆ ಬೆಳಗ್ಸೋದಕ್ಕೆ ನೀನೇನಾದ್ರೂ ಈ ಮನೆ ಸೊಸೆ ಅಂತ ಅನ್ಕೊಂಡಿದ್ಯಾ? ಪೇಷಂಟ್ಗೆ ಸರ್ವಿಸ್ ಮಾಡೋಕೆ ಅಂತ ಬಂದಿರೋ ಕೆಲಸದವಳು. ಆಫ್ಟರ್ ಆಲ್ ಕೆಲಸದವಳಿಗೆ ಅಷ್ಟೊಂದು ಫ್ರೀಡಮ್ ಯಾಕೆ? ದೀಪನ್ ಯಾಕೆ ಮುಟ್ತೆ ನೀನು? ಅಖಂಡ ದೀಪ ಅಂದ್ಮೇಲೆ ಅದು ದಿನ ಬೆಳಗ್ತಾನೆ ಇರ್ಬೇಕು ಅಲ್ವಮ್ಮ? ಜ್ಞಾನ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಸೌಭಾಗ್ಯ, ಸೌಭಾಗ್ಯ ಇರೋ ಜಾಗದಲ್ಲಿ ಭಾಗ್ಯಲಕ್ಷ್ಮಿ ನೆಲೆಸಿರ್ತಾಳೆ ಅಂತಾನೆ ಪ್ರತಿ ಮನೇಲೂ ಪ್ರತಿ ದಿನಾನು ದೀಪ ಬೆಳಗಿಸ್ತಾರೆ ಅಲ್ವಮ್ಮ? ಸೂರ್ಯ ಮುಳುಗಿದ್ಮೇಲೆ ಕತ್ಲು ತುಂಬಿಕೊಳ್ಳುತ್ತೆ ಅಂತಾನೆ ಆ ಕತ್ಲನ್ನ ದೂರ ಮಾಡೋದಕ್ಕೆ ವಾಗ್ದೇವಿ ಅಮ್ಮನವರು ಈ ಅಖಂಡ ದೀಪನ ಬೆಳಗ್ಸಿರ್ಬೇಕು. ಅಖಂಡ ದೀಪ ಬೆಳಗೋ ಮನೆಯಲ್ಲಿ ಜ್ಞಾನ, ಸಂಪತ್ತು, ಸಂತೋಷ, ಸೌಭಾಗ್ಯ, ಆರೋಗ್ಯ ಎಲ್ಲ ಇರುತ್ತೆ. ಇದನ್ನೆಲ್ಲ ಕಾಪಾಡೋಕೆ ಅಂತಾನೆ ಅಖಂಡ ದೀಪ ಆರ್ದೇ ಇರೋ ಹಾಗೆ ಮಾಡ್ದೆ ಅಷ್ಟೆ. ಅಖಂಡ ದೀಪ ಶುಭದ ಸಂಕೇತ, ಅಖಂಡ ದೀಪ ವಿಜಯಕ್ಕೆ ಸಂಕೇತ, ಅಖಂಡ ದೀಪ ಅದೃಷ್ಟಕ್ಕೆ ಶುಭ ಸಂಕೇತ. ಅದು ಆರ್ ಹೋದ್ರೆ ನಡೆಯೋ ನಷ್ಟಕ್ಕೆ, ಕಷ್ಟಕ್ಕೆ, ದುಃಖಕ್ಕೆ ದಾರಿ ಮಾಡ್ದಾಗತ್ತೆ. ಹಾಗಾಗ್ಬಾರ್ದು ಅಂತಾನೆ ಅಖಂಡ ದೀಪ ಆರ್ದೇ ಇರೋ ಹಾಗೆ ಪ್ರಯತ್ನ ಮಾಡ್ದೆ ಅಮ್ಮ. ನಾನ್ ಮಾಡಿದ್ರಿಂದ ನಿಮಗ್ ಕೋಪ ಬಂದಿದ್ರೆ ನನ್ನ ಕ್ಷಮಿಸ್ಬಿಡಿ. ಮೊದ್ಲೇ ಮನೆ ಯಜಮಾನ್ರು ಅನಾರೋಗ್ಯದಿಂದ ಕಷ್ಟ ಪಡ್ತಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಈ ಅಖಂಡ ದೀಪ ಆರ್ ಹೋದ್ರೆ ತುಂಬಾ ದೊಡ್ಡ ಅಪಚಾರ. ಅದಕ್ಕೆ ಆರ್ ಹೋಗ್ದಿರೋ ಹಾಗೆ ನಾನ್ ಪ್ರಯತ್ನ ಮಾಡ್ದೆ ಅಮ್ಮ. ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲ ಇದೀವಲ್ವಾ? ಕೆಲ್ಸ ಮಾಡೋಕ್ ಬಂದವಳು ನಿನ್ ಕೆಲ್ಸ ಏನೋ ನೋಡೋದ್ ಬಿಟ್ಟು ಬೇರೆ ಕಡೆ ಮೂಗ್ ತುರಿಸ್ದೆ ಅನ್ಕೋ ನಿನ್ನ. ಏಯ್, ಹಾಗಲ್ಲ ಶಾಂಭವಿ, ಇಂಥವ್ರನ್ನೆಲ್ಲ ಎಲ್ಲಿಡ್ಬೇಕು ಅಲ್ಲಿಡ್ದೆ ಹೋದ್ರೆ ಆಮೇಲೆ ನಾವು ಈ ಮಂಗಮ್ಮ ಹೇಳಿದ್ದು ಕರೆಕ್ಟೇ. ಸರಿ ಸರಿ ಮಂಗಮ್ಮ, ನೀನ್ ಹೋಗಿ ಫ್ರೆಶ್ ಆಗಿ ಬಾ, ಹೋಗು. ನೀವ್ ಬನ್ನಿ ಮೇಡಮ್.
ಅಲ್ಲೇ ಹಾಸ್ಪಿಟಲ್ ನೋಡಿದ್ದೆ ಅಲ್ವಾ? ನೀನ್ ನೋಡ್ಕೋಬೇಕಾಗಿರೋದು ಇವ್ರನ್ನೇ. ನೀವ್ ನಂಗೆ ಸಹಾಯ ಮಾಡೋದಕ್ಕೆ ಬಂದಿದ್ರಿಂದಾನೆ ಹೀಗಾಗಿತ್ತು. ನಿಮ್ಗೆ ಪರಿಸ್ಥಿತಿ ಬರೋದಕ್ಕೆ ನಾನೇ ಕಾರಣ ಅರುಣ್ ಮಾವ. ನಿಮ್ಗೆ ಸೇವೆ ಮಾಡಿ ನಿಮ್ ಋಣ ತೀರ್ಸ್ಕೊಳ್ಳೋದಕ್ಕೆ ಅಂತಾನೆ ನಾನು ಬಂದಿದ್ದು ಅರುಣ್ ಮಾವ. ತಪ್ಪದೆ ನಿಮ್ ಸೇವೆ ಮಾಡ್ತೀನಿ. ಏನೋ ಈ ಮನೆಯೊಳೆ ಅನ್ನೋ ಹಾಗೆ ನಿನ್ ಮಾವನ್ನ ನೋಡಿ ಅಳ್ತಾಳಲ್ಲೇ. ಅದು ಅಳೋದಲ್ಲ, ಆಕ್ಟಿಂಗ್. ಅವಳನ್ನ ಶಾಂಭವಿ ಅತ್ತೆ ಕರ್ಕೊಂಡ್ ಬಂದ್ರಲ್ಲ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದಕ್ಕಿವೆಲ್ಲ. ಮಂಗಮ್ಮ, ನಿನಗ್ ಮದ್ವೆ ಆಗಿದ್ಯಾ? ಆಗಿಲ್ಲ ಅಮ್ಮ. ಸರಿ. ಮಂಗಮ್ಮ, ಇದು ನಮ್ ಭಾವನಿಗೆ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್. ನರ್ಸಿಂಗ್ ಮಾಡಿರೋದ್ರಿಂದ ಯಾವ ಟ್ಯಾಬ್ಲೆಟ್ ಎಷ್ಟೊತ್ತು ಕೊಡ್ಬೇಕು ಅಂತ ಅಂತ ಹೇಳ್ಬೋದಲ್ಲ, ತಲೆ ಆಡ್ಸೋದು ಯಾಕೆ? ಓಕೆ, ಇದು ಪೇನ್ ಕಿಲ್ಲರ್ ಇಂಜೆಕ್ಷನ್. ಅಗತ್ಯ ಇದ್ರೆ ಕೊಡು. ತಗೋ, ಈ ಮೆಡಿಸಿನ್ಸ್ನೆಲ್ಲ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಕೊಡ್ಬೇಕು. ಇದು 10 days ಕೋರ್ಸ್. ನಿನ್ನೆನೆ ಸ್ಟಾರ್ಟ್ ಆಗಿತ್ತು. ಟೇಕ್ ಕೇರ್. ನಿಮಗೆ ಸೇವೆ ಏನೋ ಮಾಡ್ತೀನಿ, ಆದ್ರೆ ಈ ಔಷಧಿ ಯಾವಾಗ ಕೊಡೋದು, ಹೇಗ್ ಕೊಡೋದು ನಂಗೆ ಗೊತ್ತಿಲ್ವಲ್ಲ ಮಾವ. ನೀನಲ್ಲಿ ಯಜಮಾನ್ರ ಮನೇಲಿ ಕೆಲಸದೋಳಲ್ವಾ? ಇಲ್ಲಿಗ್ಯಾಕ್ ಬಂದಿದ್ಯಾ? ನಿನಗೆ ಈ ಮನೇಲಿ ಏನ್ ಕೆಲ್ಸ? ಯಾಕೆ ಬಂದಿದ್ಯಾ? ಈ ಮನೆ ಸೊಸೆ ಈ ಮನೆಗ್ ಬರ್ದೆ ಇನ್ನೆಲ್ಲಿಗೆ ಹೋಗ್ಬೇಕು? ಏನಂದೆ? ಮನೆ ಸೊಸೆ ಅಂದ್ರೆ ಏನು? ದೀಪ ಆರ್ ಹೋಗ್ದಿದ್ದ ಹಾಗೆ ಕೈ ಅಡ್ಡ ಇಟ್ಟಾಗ ಶಾಂಭವಿ ಅಮ್ಮ ಏನಂದ್ರು? ಏನಂದ್ಲು? ನೀನು ಈ ಮನೆಗ್ ಬಂದಿರೋ ಸೊಸೆ ಅಲ್ಲ, ಭಾವನ್ ನೋಡ್ಕೊಳಕ್ ಬಂದಿರೋ ನರ್ಸ್ ಅಂತ ಹೇಳಿದ್ರಲ್ಲ. ಅದಕ್ಕೆ ನರ್ಸ್ ಅಂದ್ಮೇಲೆ ನರ್ಸ್ ಕೆಲ್ಸ ತಾನೇ ಮಾಡೋದಕ್ ಬರ್ತಾರೆ. ಮತ್ತೆ ಯಾಕ್ ಬಂದೆ ಅಂತ ಕೇಳ್ತಿದ್ದೀರಲ್ಲ ದೊಡ್ಡಮ್ಮ. ದೊಡ್ಡಮ್ಮನ? ಹಾ, ನಮ್ಮೂರಲ್ಲಿ ಎಲ್ರನ್ನೂ ಹೀಗೆ ವರ್ಸೆ ಹೇಳೇ ಕರೆಯೋದು. ಹಾಗೆ ನಿಮ್ಮನ್ ಕೂಡ ಕರ್ದೆ. ಅಲ್ದೆ ಶಾಂಭವಮ್ಮ ಹೇಳಿದ್ದನ್ನ ಕೇಳಿದ್ರು ಪ್ರಶ್ನೆ ಕೇಳಿದ್ರಲ್ಲ, ಮನೆ ಸೊಸೆ ಅಂತ ಸುಮ್ನೆ ತಮಾಷೆಗೆ ಹೇಳ್ದೆ ಅಷ್ಟೇ. ತಮಾಷೆಗೆ ಹೇಳಿದ್ಯಾ? ಆದ್ರೂ ನೀನ್ ನರ್ಸ್ ಅಂದಿದ ತಕ್ಷಣ ನಾವ್ ನಂಬ್ತೀವಿ ಅನ್ಕೊಂಡಿದ್ಯಾ? ನೀನ್ ಯಜಮಾನ್ರ ಮನೆ ಕೆಲ್ಸದೋಳ್ತಾನೆ? ನಾನು ನರ್ಸ್ ಅನ್ನೋ ವಿಷಯನ ಶಾಂಭವಿ ಅಮ್ಮನೇ ನಂಬಿದ್ಮೇಲೆ ನೀವ್ ನಂಬಲ್ಲ ಅಂದ್ರೇನು? ದೊಡ್ಡಯ್ಯಂಗೆ ಅಡ್ಗೆ ಮಾಡಿಕೊಟ್ಟು ಅಡ್ಗೆ ಒಳೆ ಆಗಿದ್ದೆ. ಅಲ್ಲಿ ಮನೆ ಕೆಲ್ಸ ಎಲ್ಲ ಮಾಡಿ ಕೆಲ್ಸದವಳು ಕೂಡ ಆಗಿದ್ದೆ.
ದೊಡ್ಡಯ್ಯಂಗೆ ಯಾವ ಔಷಧಿ ಕೊಡ್ಬೇಕೋ ಹೇಗ್ ಕೊಡ್ಬೇಕೋ ಯಾವಾಗ ಕೊಡ್ಬೇಕೋ ಎಲ್ಲ ನಾನೇ ಮಾಡ್ತಿದ್ನಲ್ಲ, ಅದಕ್ಕೆ ನರ್ಸ್ ಕೆಲ್ಸಾನೂ ಮಾಡ್ತಿದ್ದೆ. ನಾನ್ ನರ್ಸ್ ಅಲ್ಲ ಅಂತ ನಿಮಗ್ ಯಾರು ಹೇಳಿದ್ದು ದೊಡ್ಡಮ್ಮ? ಯಾಕ್ ಬಂದಿದ್ಯಾ ಅಂತ ಕೇಳಿದ್ರೆ ಮನೆ ಸೊಸೆ ಮನೆಗ್ ಬರ್ದೆ ಇನ್ನೆಲ್ಲ ಹೋಗ್ತಾಳೆ ಅಂತ ಎಷ್ಟು ಕೊಬ್ಬಿಂದ ಮಾತಾಡಿದ್ಲು ಅಂತ ನೋಡಿದ್ಯಾ ಅಮ್ಮ? ನಾನಲ್ಲಿ ಯಜಮಾನ್ರು ಮನೇಲಿ ಇದ್ದಾಗ್ಲೂ ಕೂಡ ನನ್ನ ಟೆರೆಸ್ ಮೇಲೆ ಕಳ್ಸಿ ಸೊಳ್ಳೆಗಳ ಹತ್ರ ಕಚ್ಚಿಸ್ಕೊಳ್ಳೋ ಹಾಗೆ ಮಾಡಿದ್ಲು. ಅದೇನೋ ಸೊಳ್ಳೆ ಔಷಧಿ ಅಂತ ಹಚ್ಕೊಳ್ಳೋದು ಕೊಟ್ಟು ಮೈಯೆಲ್ಲ ಕಡ್ತಾ ಬರೋ ಹಾಗೆ ಮಾಡಿದ್ಲು. ಇವಾಗ ಇಲ್ಲೂ ಕೂಡ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ. ಕೆಲಸದವಳಿಗೆ ಏನಮ್ಮ ಅಷ್ಟೊಂದು ಕೊಬ್ಬು? ಅವಳನ್ನ ನೋಡ್ಕೋತೀನಿ. ಅವಳ ಜೊತೆ ಯಾಕೆ ಗಲಾಟೆ ಮಾಡ್ತೀಯ? ಅವಳ ವಿಷಯ ನಿನಗ್ ಗೊತ್ತಿಲ್ಲ ಅಮ್ಮ. ಅವಳು ಹೆಸರಿಗೆ ಮಾತ್ರ ಒಬ್ಳು ಕೆಲಸದವಳು. ಅಮಾಯಕ್ಕೆ ಹಾಗೆ ಕಾಣಿಸಿದ್ರು ತುಂಬಾನೇ ಬುದ್ಧಿವಂತೆ ಅವಳು. ಇವಳು ಎಷ್ಟು ಬುದ್ಧಿವಂತೆ ಅಂದ್ರೆ ಊರಿಗೆ ದೊಡ್ಡವರಾಗಿರೋ ರಾಹುಲ್ ಬಾಬಾ ಅವ್ರ ತಾತ ಕೂಡ ಇವಳು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತಾರೆ. ಅವಳು ಮಾಡ ಹಾಕಿದ್ದೇನೆ ತಿಂತಾರೆ. ಅವಳು ಹೇಳಿದ್ದೆ ಮಾಡ್ತಾರೆ. ಅಷ್ಟು ದೊಡ್ಡ ಯಜಮಾನ್ರನ್ನೇ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂದ್ರೆ ಈ ಮನೆಯವ್ರನ್ನು ಕೂಡ ಚೆನ್ನಾಗಿ ಆಟಾಡಿಸ್ತಾಳೆ. ಇವಳು ಹೀಗೆ ಅತಿಯಾಗಿ ಆಡ್ಬಾರ್ದು ಅಂದ್ರೆ ಮೊದ್ಲು ಇವಳು ಬಾಲನ ಕತ್ತರಿಸಾಕ್ಬೇಕು. ಈಗ್ಲೇ ಹೋಗಿ ಅವಳಿಗೊಂದ್ ಗತಿ ಕಾಣಿಸ್ತೀನಿ. ನಿನಗ್ ನಿಜವಾಗ್ಲೂ ಬುದ್ಧಿ ಇದೆಯಾ? ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನೆ, ನೀನು ಹೋಗಿ ಅವಳ ಜೊತೆ ಗಲಾಟೆ ಮಾಡಿದ್ರೆ ಅವಳಿಗೇನ್ ನಷ್ಟ ಇಲ್ಲ. ನೀನ್ ಆ ಊರಿಗೆ ಹೋಗಿದ್ ವಿಷಯ, ರಾಹುಲ್ ಜೊತೆಗೆ ಅವನ್ ತಾತನ್ ಮನೇಲಿ ಇದ್ದ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ಆಗ ಹೋಗೋದು ನಮ್ಮ ಮರ್ಯಾದೆನೆ ಹೊರತು ಅವಳ ಮರ್ಯಾದೆ ಅಲ್ಲ. ಈ ಚಿಕ್ಕ ವಿಷಯ ಕೂಡ ನಿನಗ್ ಗೊತ್ತಾಗಲ್ವಾ? ನೀನ್ ರಾಹುಲ್ ಜೊತೆಗೆ ಆ ಮಾದೇವಪುರಕ್ಕೆ ಹೋಗಿದ್ದೆ ಅನ್ನೋ ವಿಷಯ ವಾಗ್ದೇವಿಗ್ ಗೊತ್ತಾಯ್ತು ಅನ್ಕೋ, ನಿನ್ನನ್ನ, ನನ್ನನ್ನ, ನಿನ್ನ ಅಕ್ಕನ್ನ ಎಲ್ರನ್ನೂ ಕತ್ ಹಿಡಿದು ಮನೆಯಿಂದ ಹೊರಗ್ ಕಳಿಸ್ತಾಳೆ ಅಷ್ಟೇ. ಮೊದ್ಲು ಅವಳಿಲ್ಲಿಗೆ ಯಾಕೆ ಬಂದ್ಲು, ಯಾವ ಕೆಲ್ಸ ಮಾಡೋಕ್ ಬಂದ್ಲು ಅನ್ನೋದನ್ನ ತಿಳ್ಕೊಂಡ್ರೆ ಆಮೇಲೆ ಅವಳ ವಿಷಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ನಡಿ. ಅಮ್ಮ, ಇಷ್ಟು ದೊಡ್ಡ ಮನೆನಾ? ಎಷ್ಟು ಚೆನ್ನಾಗಿದೆ ದೊಡ್ಡಯ್ಯ. ನಿಮ್ ಮಗ ಎಷ್ಟು ಚೆನ್ನಾಗಿರೋ ಮನೆ ಕಟ್ಸಿದ್ದಾರೆ. ಈ ಮನೇಲಿ ನೀವೆಲ್ಲ ಒಟ್ಟಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೇಗಾದ್ರೂ ಸರಿ, ನಿಮ್ ಮಗ ಕಟ್ಸಿರೋ ಈ ಮನೆಗೆ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ ದೊಡ್ಡಯ್ಯ. ಈ ಮನೆನ ನಿಮಗ್ ತೋರಿಸ್ತೀನಿ ದೊಡ್ಡಯ್ಯ. ಇದು ತೇಜಣ್ಣನ್ ಕೋಣೆನಾ? ಬಾಯ್ ಮುಚ್ಚು. ನನ್ನ ಮನೆಗೆ ಯಾಕೆ ಬಂದೆ? ನನ್ನ ಮನೆಗೆ ಬರೋ ಅರ್ಹತೆ ನಿನಗೇನಿದೆ? ನೀನೇನು, ನಿನ್ನ ಸ್ಥಾನ ಏನು? ಸೈನ್ ಮಾಡಕ್ಕೂ ಬರ್ದಿರೋ ಆಫ್ಟರ್ ಆಲ್ ಒಂದು ಹಳ್ಳಿ ಹುಡುಗಿ. ನಿನ್ನ ಹಾಗೆ ವಿದ್ಯೆ ಇಲ್ದಿರೋ ಅನಕ್ಷರಸ್ತೆ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳಬಾರ್ದು. ನಿನಗೆ ಯಾವ ಅರ್ಹತೆ ಇದೆ ಅಂತ ನನ್ನ ಮನೆ ಒಳಗಡೆ ಕಾಲಿಟ್ಟೆ?
ಈ ಮನೆಗೆ ಸೊಸೆಯಾಗಿ ಬರೋ ಯೋಗ್ಯತೆ ನಿನಗಿದ್ಯಾ? ಕೇಳಿ ತಿನ್ನೋರ್ಗೆ ಕೊಟ್ಟು ಆಧರಿಸ್ತೀನಿ ನಾನು. ನಿನ್ನ ಹಾಗೆ ವಿದ್ಯೆ ಇಲ್ದೇ ಇರೋರು ನನ್ನ ಕಣ್ಣು ಮುಂದೆ ನಿಲ್ಲೋದನ್ನು ಕೂಡ ನಾನು ಸಹಿಸೋದಿಲ್ಲ, ತಡ್ಕೊಳ್ಳೋದು ಇಲ್ಲ. ಗೆಟ್ ಔಟ್! ಭಾಗವಂತ, ವಾಗ್ದೇವ್ ಅಮ್ಮಂಗೆ ನಿಜ ಗೊತ್ತಾದ್ರೆ ನನ್ನನ್ನು ಏನ್ ಮಾಡ್ತಾರೋ?